ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಗೇನು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ಈ ಬೋಟ್ ನೆಕ್ ಹೊಲಿಯೋದು ಮತ್ತು ಹಿಂದೆ ಬ್ಯಾಕ್ ಹುಕ್ಸ್ ಇಟ್ಟು ಹೊಲಿಯೋದು, ಪ್ರಿನ್ಸಸ್ ಕಟ್ಟು, ಜಿಪ್ ಅಟ್ಯಾಚು ಎಲ್ಲನೂ ಒಂದೇ ಬ್ಲೌಸಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಜಿಪ್ ಅಟ್ಯಾಚ್ ಮಾಡ್ತಾ ಇಲ್ಲ ನಾನು, ಇದಕ್ಕೆ ಬ್ಯಾಕ್ ಹುಕ್ಸ್ ಕೊಡ್ತಾ ಇದ್ದೀನಿ. ಇನ್ನೊಂದು ಬ್ಲೌಸಲ್ಲಿ ಜಿಪ್ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಈಗ ನೋಡಿ, ಫಸ್ಟ್ ಏನು ಮಾಡಬೇಕು ಅಂದರೆ, ನೀವು ಕಟ್ ಮಾಡ್ಕೊಂಡಿರ್ತೀವಲ್ವ, ನಾನು ಓದ್ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ನಿಮ್ಗೆ ಯಾವ ಥರ ಕಟ್ ಮಾಡೋದು ಪ್ರಿನ್ಸಸ್ ಕಟ್ ಬ್ಲೌಸ ಅಂತ. ಇದು ಯಾರೋ ರಿಕ್ವೆಸ್ಟ್ ಮಾಡಿದರು, 11 ಅಳತೆದು ಎದೆ ಸುತ್ತ ಅಳತೆದು ಕಟ್ ಮಾಡಿ ಅಂತ. ನೀವು ಬ್ಲೌಸ್ ಉದ್ದ ತೊಗೊಳ್ರಿ, ಯಾವತ್ತೂ ಯಾವುದೇ ಅಳತೆ ಕೊಡಲಿ, ಬ್ಲೌಸ್ ಉದ್ದ ಎಷ್ಟೈತೆ ನೋಡ್ಕೊಳ್ಳಿ. ನೀವು ಫಸ್ಟು ಬ್ಲೌಸ್ ಉದ್ದ ನೋಡ್ಕೊಳ್ಳಿ. ಫಸ್ಟು ಯಾರು ಅಳತೆ ಕೊಟ್ಟಿರ್ತಾರೋ ಅವ್ರದ್ದು ಉದ್ದ ಮೇಲಿಂದ ಕೆಳಗಿಂಗೆ ನೋಡ್ಕೊಳ್ಳಿ. ಪ್ಲಸ್ ಒಂದು ಹಿಂದೆ ಮುಂದೆ ಎರಡೂ ಒಂದೊಂದು ಎಕ್ಸ್ಟ್ರಾ ತಗೊಳ್ರಿ ಅಷ್ಟೇನೆ, ಅದರಂಗೆ ಜಾಸ್ತಿ ತಗೊಳಕ್ಕೆ ಹೋಗಬೇಡಿ, ಇದಷ್ಟೇನೆ. ಮತ್ತು ಈ ಭುಜನೂ ನಿಮ್ಗೆ ಎಷ್ಟು ಬೇಕು ಅನಿಸುತ್ತೋ, ಇಲ್ಲಿಂದ ಇಲ್ಲಿಗೆ ಕತ್ತು, ಇಲ್ಲಿಂದ ಇಲ್ಲಿಗೆ ಭುಜ ಎಷ್ಟು ಬೇಕು ಅನಿಸುತ್ತೋ ಅಷ್ಟಿಟ್ಕೊಳ್ರಿ. ಇಲ್ಲೇನು ಗೊತ್ತಾ, ನಾನು ಚಿಕ್ಕ ಅಳತೆ ಆದರೆ 7ಗೆ ಇಲ್ಲಿಂದ ಕತ್ತಿಂದ ಇಲ್ಗಾನ ನೀವೇನು ಮಾಡಬೇಕು, ಈ ಕತ್ತಿಂದು ಸೇರಿಸಿ ಇಲ್ಲಿವರೆಗೂ ನೀವು 7 ತಗೊಬೇಕು. ನಾನು ಆ ವಿಡಿಯೋದಲ್ಲಿ 38 ಎದೆ ಸುತ್ತಳತೆದು ತೋರಿಸಿದ್ದೆ, ಆದರೆ ಇದು 41 ಎದೆ ಸುತ್ತಳತೆದು ಇದು. ಅದರಿಂದ ಕತ್ತಿಲ್ಲಿ ಬಂದು ನಾನು 4 ತಗೊಂಡಿದ್ದೀನಿ, ಇಲ್ಲಿಂದ ಬಂದು ನಾನು 3.5 ಇಟ್ಟಿದ್ದೀನಿ. ಅಂದರೆ ಅರ್ಧ ಇಂಚು ಅಥವಾ 1 ಇಂಚು ನಾನು ಎಕ್ಸ್ಟ್ರಾ ತಗೊಬೇಕು ಅಂತ ಹೇಳಿದ್ದೀನಿ. ನೀವು ಇದನ್ನು ಎಕ್ಸ್ಟ್ರಾ ತಗೊಬೇಕು. ಈ ಎದೆ ಸುತ್ತಳತೆ ಜಾಸ್ತಿ ಆದಷ್ಟು ನೀವು ಈ ಪೋರ್ಷನ್ನ ಜಾಸ್ತಿ ತಗೊಬೇಕು. ಕಡಿಮೆ ಮಾಡಿಬಿಟ್ರೆ ಏನಾಗುತ್ತೆ, ನೀವು ಕರೆಕ್ಟ್ ಕೂತ್ಕೊಳ್ಳಲ್ಲ ಕಂಕಳು ಎಲ್ಲ. ಅದರಿಂದ ನೋಡಿ, ಈಗ ಏನು ಮಾಡಬೇಕು ಅಂತ, ಫಸ್ಟು ನೀವು ಇದನ್ನು ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು ಏನು ಮಾಡಬೇಕು, ಲೈನಿಂಗು ಇದು ಮಾಡಿರ್ತೀರಲ್ಲ, ಇದನ್ನು ಹಿಂಗೆ ಇಟ್ಕೊಂಡು ಸ್ಟಿಚ್ ಮಾಡಿಬಿಡಿ ಫಸ್ಟು. ಇದು ಎಡ್ಜು ತಿರುವಾಕಕ್ಕೇನು ಹೋಗಬೇಡಿ, ಸೀದಾನೇ ಹೊಲ್ಕೊಂಬಿಡಿ. ಲೈನಿಂಗು ಮತ್ತು ಈ ಬಟ್ಟೆ ಮೇನ್ ಫ್ಯಾಬ್ರಿಕ್ ಏನಾಯಿತೋ ಅದು ಸೀದಾ ಸ್ಟಿಚ್ ಮಾಡ್ಕೊಳ್ಳಿ. ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ, ಈ ಥರ ಬಂದಮೇಲೆ ನೀವು ಯಾವುದೇ ಕಾರಣಕ್ಕೂ ಹಿಂಗೆ ಕ್ರಾಸ್ ಬಂದಾಗ ತಿರುಗಿಸ್ಬೇಕಾದ್ರೆ ಸೂಜಿ ಬಟ್ಟೆಲೇ ಇರಲಿ, ಎತ್ತಬೇಡಿ. ಅವಾಗ ಬಟ್ಟೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರ್ತದೆ. ನೋಡಿ, ಈಗ ನೀಟಾಗಿ ನೀವು ಏನು ಕಟ್ಟಿಂಗ್ ಮಾಡಿರ್ತೀರೋ ಅದನ್ನು ನಾನೀಗ ಬ್ಯಾಕ್ ತೋರಿಸ್ತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ಇದು. ಮತ್ತೇನು ಮಾಡಬೇಕು ಗೊತ್ತಾ, ನೀವು ಪೋರ್ಷನ್ ಏನು ರೌಂಡ್ ಕೊಟ್ಕೊಂಡಿರ್ತೀರೋ ಅಥವಾ ಓವೆಲ್ ಕೊಟ್ಟಿರ್ತೀರೋ, ಏನು ಕೊಟ್ಟಿರ್ತಾರೋ, ಈ ಸೆಂಟ್ರಲ್ಲಿ ನಾನು 1 ಇಂಚಷ್ಟು ಜಾಗ ಬಿಟ್ಟಿದ್ದೀನಿ. ಇಲ್ಲಿಗೊಂದು ಗುಂಡ್ಪಿನ್ ಹಾಕಿದ್ದೀನಿ, ಆ ಕಡೆ ಈ ಕಡೆ ಹೋಗಬಾರ್ದು ಅಂತ. ನಾವು ಇಲ್ಲಿಗೊಂದು ಬಟನ್ನೋ ಅಥವಾ ಹುಕ್ಸೋ ಹಾಕಬೇಕಾದ್ರೆ ನೀವೇನು ಮಾಡಬೇಕು ನೋಡಿ, ಇಲ್ಲಿಗೆ ಏನು ಮಾಡಬೇಕು, ಇಲ್ಲಿ ಸೆಂಟರ್ಗೆ ಬಿಟ್ಬಿಡಿ. ನೀವು ಆ ಕಡೆ ಒಂಚೂರು ಈ ಕಡೆ ಒಂಚೂರು ಬಿಟ್ಬಿಟ್ಟು ಸ್ಟಿಚ್ ಹಾಕೊಂಬನ್ನಿ. ತೋರಿಸ್ತೀನಿ ನಾನು. ಸೆಂಟ್ರಿಗೆ ಈಗಲೇ ತೆಗೆದುಬಿಟ್ರೆ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಸೆಂಟ್ರಿಗೆ ಕಟ್ ಮಾಡಿಲ್ಲ, ಆಮೇಲೆ ಕಟ್ ಮಾಡ್ತೀನಿ. ನೀವು ಬ್ಯಾಕಲ್ಲಿ ನಿಮ್ಗೆ ಏನು ಇಷ್ಟನೋ ಆ ಡಿಸೈನ್ ಕಟ್ ಮಾಡ್ಕೊಳ್ಳಿ, ಇದೇ ಕಟ್ ಮಾಡಬೇಕು ಅಂತ ಏನಿಲ್ಲ.
ಥರ ನೀಟಾಗಿ ಎಲ್ಲನೂ ಸ್ಟಿಚ್ ಮಾಡ್ಕೊಂಬಿಡಿ. ಮೊನ್ನೆ ಯಾರೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು 41 42 ಎದೆ ಸುತ್ತಳತೆ ತೋರಿಸಿ ಅಂತ. ಇದು ಅಷ್ಟೇ ಸುತ್ತಳತೆ. ನೀವೇನು ಎದೆ ಸುತ್ತಳತೆ ನಾನು ನೆಕ್ಸ್ಟ್ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನೋ ನಾನು, ಅದಕ್ಕಿಂತ ನಿಮ್ಗೆ ಎಷ್ಟು ಎದೆ ಸುತ್ತಳತೆ ಬೇಕೋ ಇಟ್ಕೊಳ್ಳಿ. ಮತ್ತು ಸೆಂಟ್ರಲ್ ಮಾತ್ರ ಒಂದು ಸ್ವಲ್ಪ ಎಕ್ಸ್ಟ್ರಾ ತಗೊಳ್ಳಿ ಅಷ್ಟೇನೆ. ತೋರಿಸ್ತೀನಿ ನಾನು ಅದು ಸ್ಟಿಚ್ ಮಾಡಬೇಕಾದ್ರೆ ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಇಷ್ಟಾದಮೇಲೆ ಸೆಂಟ್ರಿಗೆ ಕಟ್ ಮಾಡಿಬಿಡಿ. ಇಲ್ಲಿಗೆ ನಾವು ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಪೈಪಿಂಗ್ ಕೊಡ್ತಾಯಿದ್ದೀನಿ, ಪೈಪಿಂಗ್ ಬಟ್ಟೆ ಕೊಡ್ತಿದ್ದೀನಿ ನೋಡಿ. ಇಷ್ಟಾದಮೇಲೆ ಏನು ಮಾಡೋಣ ಈಗ ನಾವು ಅಂದರೆ ಪೈಪಿಂಗ್ ಕೊಡೋಣ. ಪೈಪಿಂಗ್ ಬಟ್ಟೆ ನಾನು ಇಷ್ಟಾದಮೇಲೆ ಏನು ಮಾಡಿ, ನಾನು ಈ ಥರ ಕ್ರಾಸ್ ಬಟ್ಟೆನ ಮಾಡ್ಕೊಂಡು ಈ ಥರ ಹೊಲ್ದು, ಇದು ಲೈನಿಂಗ್ ಇದು ಹಿಂಗೆ ಹಿಂಗೆ ಡೈರೆಕ್ಟೇ ಸ್ಟಿಚ್ ಮಾಡ್ಬೋದಿತ್ತು, ಆದರೂ ಮಾಡಿಲ್ಲ ನಾನು. ಯಾಕಂದರೆ ಇದು ನೆಟ್ಟಾಗಿರೋದ್ರಿಂದ ಒಳಗಡೆ ಬಟ್ಟೆ ಹೋದರೆ ಇನ್ನಾದಾಗ ಆ ಬಟ್ಟೆ ಇದೆಲ್ಲ ಕಾಣಿಸ್ತಾ ಇರ್ತೈತೆ ಅನ್ನೋ ಕಾರಣಕ್ಕೆ ಇದು ಹಿಂಗೆ ಕೊಟ್ಟು ಒಳಗೆ ಹೋದಾಗ ಇಲ್ಲಿಗೆ ಹೋಗಿರುತ್ತೆ. ಅದರಿಂದ ನಾನು ಪೈಪಿಂಗ್ಗೆ ಕೊಡ್ತಾಯಿದ್ದೀನಿ, ಎಮ್ಮಿಂಗ್ ಮಾಡ್ತಾಯಿದ್ದೀನಿ ನೋಡಿ. ನೆಟ್ ಬ್ಲೌಸ್ ಬಂದಾಗೆಲ್ಲ ನೀವು ಎಮ್ಮಿಂಗೇ ಮಾಡಬೇಕು. ತೀರಾ ಎಡ್ಜಿಗೆ ಬರೋಕ್ಕೆ ಹೋಗಬೇಡಿ. ಆದಷ್ಟು ನಿಧಾನಕ್ಕೆ ಸ್ಟಿಚ್ ಮಾಡಿ, ಇಲ್ಲ ಫಿನಿಶಿಂಗ್ ಬರಲ್ಲ. ಇಲ್ಲಿಗೆ ನೀವು ಬೇಕು ಅಂದರೆ ಉಕ್ಸಾದರೂ ಹಾಕ್ಕೊಬೋದು, ಇಲ್ಲಾಂದರೆ ಬಟನ್ಸ್ ಬರುತ್ತೆ, ಬಟನ್ಸ್ ಬೇಕಾದರೂ ಹಾಕ್ಕೊಬೋದು. ಇಷ್ಟಾದಮೇಲೆ ಏನು ಮಾಡಿ, ಈ ಥರ ಎಡ್ಜ್ಗಳಿಗೆಲ್ಲ ನೀಟಾಗಿ ಹಿಂಗೆ ಈ ಕರ್ವ್ ಇರತ್ತವ ಮಾತ್ರ ನೀವು ಏನು ಮಾಡಬೇಕು, ಈ ಥರ ಕತ್ರಿಗೆ ಸ್ಟಿಚ್ ಹಾಕಿರ್ತೀರಲ್ಲ ಅಲ್ಲಿಗೆ ಕಟ್ಟಾಗಬಾರ್ದು. ಅದು ಅಲ್ಲಿಗಿಂತ ಚೂರು ಬಿಟ್ಬಿಟ್ಟು ನೀವು ಇದು ಕಟ್ ಮಾಡಬೇಕು. ಇಲ್ಲಾಂದ್ರೆ ಅದು ನೀಟಾಗಿ ಇದಾಗಲ್ಲ, ಸ್ಟಿಚ್ ಬರಲ್ಲ. ಮತ್ತು ಇದು ಅಷ್ಟೇ, ಜಾಸ್ತಿ ಇರೋ ಅಂಥದ್ದನ್ನ ಏನು ಪೈಪಿಂಗ್ ಎಮ್ಮಿಂಗ್ ಮಾಡೋಕ್ಕೆ ಅಂತ ಸ್ಟಿಚ್ ಮಾಡ್ಕೊಂಡಿರ್ತೀರೋ ಅದು ಎಕ್ಸ್ಟ್ರಾ ಇರೋದೆಲ್ಲ ತೆಗೆದುಬಿಡಿ ನೋಡಿ. ಈ ಥರ ಕಚ್ ಮಾಡ್ಕೊಳ್ಳಿ. ನೋಡಿ, ನಾನು ಎಕ್ಸ್ಟ್ರಾ ಇರೋ ಬಟ್ಟೆ ತೆಗೆದುಬಿಟ್ಟು ನೋಡ್ತಾ ಇರ್ಬೋದು, ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಏನು ಮಾಡಬೇಕು, ನೀವು ಇದನ್ನು ಮೇಲ್ಗಡೆ ನಾನು ಹೇಳಿದ್ದೀನಿ ಈ ಥರ ಮೇಲ್ಗಡೆ ಸ್ಟಿಚ್ ಹಾಕ್ಬಿಡಿ.
ನೀವು ಇದಕ್ಕೆ ರೆಡಿಮೇಡ್ ಬಟನ್ ಬೇಕಾದ್ರೂ ತಂದು ಹಾಕ್ಬೋದು, ಇಲ್ಲ ನಾನು ಬಟನ್ ಮಾಡೋದು ಹೆಂಗೆ ಅಂತ ತೋರಿಸಿದ್ದೀನಿ ಸೇಮ್ ಫ್ಯಾಬ್ರಿಕಲ್ಲಿ, ಆ ಥರ ಬೇಕಾದರೂ ಮಾಡಿ ನೀವು ಹಾಕ್ಬೋದು. ನೋಡಿ ಇಷ್ಟ ಆದಮೇಲೆ ಈಗ ಏನು ಮಾಡಬೇಕು ಗೊತ್ತಾ, ಇದನ್ನು ಫುಲ್ಲು ಸ್ಟಿಚ್ ಮಾಡಿಬಿಡ್ಬೇಕು. ಒಳಕ್ಕೆ ಏನು ಮಾಡಿಬಿಡೋಣ, ಈಗ ಏನು ಎಮ್ಮಿಂಗ್ ಅವಶ್ಯಕತೆ ಇರಲ್ಲ ಇದಕ್ಕೆ. ಹೊಲ್ಕೊಂಡಿರೋದನ್ನ ಈ ಥರ ಸ್ಟಿಚ್ ಮಾಡಿಬಿಡಿ. ಲೈನಿಂಗು ಬಟ್ಟೆ ಕಾಣಿಸ್ಬಾರ್ದು, ಹಂಗೆ ನೋಡ್ಕೊಂಡು ಸ್ಟಿಚ್ ಮಾಡಿ. ಈ ಮೂಲೆ ಬಂದಾಗ ನೋಡ್ಕೊಂಡು ಸ್ಟಿಚ್ ಮಾಡಿ, ಯಾಕೆಂದರೆ ನೀಟಾಗಿ ಕೂರಿಸ್ಬೇಕಿದೆ ಪೋರ್ಷನ್ನು. ನೆಟ್ ಬ್ಲೌಸ್ಗಳಿಗೆಲ್ಲ ನೀವು ಸ್ಟಿಚ್ಚೇ ಹಾಕ್ಬಿಡಿ. ಯಾಕಂದರೆ ಎಮ್ಮಿಂಗ್ ಮಾಡಿದ್ರೆ ಕರೆಕ್ಟಾಗಿ ಕೂರಲ್ಲ, ಅವು ಕಿತ್ಕೊಳ್ಳೋ ಚಾನ್ಸಸ್ ಇರ್ತದೆ ನೆಟ್ಟಾಗಿರೋದ್ರಿಂದ. ಸ್ಟಿಚ್ಚೇ ಹಾಕ್ಬಿಡಿ ಈ ಥರದ್ದು, ಎಮ್ಮಿಂಗ್ ಮಾಡೋಕ್ಕೆ ಹೋಗಬೇಡಿ. ನಾನು 1 ಇಂಚು ನೀವು ಜಾಗ ಬಿಟ್ಟಿದ್ದೆ, ನೀವು ನೋಡ್ತಿದ್ರೆ ನಾವು 1 ಇಂಚು ಬಿಟ್ಟಿದ್ದಕ್ಕೆ ನಾವು ನೋಡಿ ಬಟನ್ ಹಾಕಕ್ಕೆ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟೇ ಬಂದೈತೆ. ಇದನ್ನು ಮಾಡಿದ್ದಕ್ಕೆ ಏನದು ನೋಡ್ತಾ ಇರ್ಬೋದು. ನಾನೀಗ ಇಲ್ಲೇನು ನೀವು ಬೇಕು ಅಂದರೆ ಉಕ್ಸ್ಬೇಕಾದ್ರೂ ಹಿಂಗೆ ಹಾಕ್ಕೊಬೋದು, ಹಾಕ್ಕೊಬೋದು. ಬೇಡ ಅಂದರೆ ಬಟನ್ ಬೇಕಾದ್ರೂ ಹಾಕ್ಬೋದು, ಬೇಕಾದ್ರೂ ಹಾಕ್ಕೊಬೋದು ಈ ಸೆಂಟರ್ ಪೋರ್ಷನ್ಗೆ. ಈಗ ಏನು ಮಾಡ್ತೀನಿ ನಾನು ಇಲ್ಲಿ ಅಂದರೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಅಟ್ಯಾಚ್ ಮಾಡೋದು ತೋರಿಸ್ತಿದ್ದೀನಿ. ನೀವೇನು ಮಾಡಿರಿ ಅಂದರೆ ಕರೆಕ್ಟಾಗಿ ಸೆಂಟ್ರಿಗೆ ಕಟ್ ಮಾಡ್ಕೊಳ್ಳಿ. ಇಷ್ಟಾದ್ಮೇಲೆ ಕಟ್ ಮಾಡಿಬಿಟ್ಟು ಏನು ಮಾಡಿ, ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇದಾಗಿರೋದ್ರಿಂದ ಬರೀ ಲೈನಿಂಗ್ ಬಟ್ಟೆನೇ ಇದು ಮಾಡ್ತಾಯಿದ್ದೀನಿ, ಮೇನ್ ಫ್ಯಾಬ್ರಿಕ್ ಥರ ಕೊಡ್ತಿಲ್ಲ. ನೋಡಿ ಹಿಂಗೆ ಇಟ್ಕೊಳ್ಳಿ, ಇದನ್ನು ಕೆಳಗಿಂದ ಇಡಬೇಕು. ಇದು ಡಬಲ್ ಪಟ್ಟಿದು ಕೆಳಗಡೆಯಿಂದ ಕೊಡಬೇಕು. ನೋಡಿ
ಇದು ಕೆಳಗಡೆ ಮಡಿಸೆ ನಾವು ಹೊಲಿಯೋದು ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ಕೆಳಗಡೆಗೆ ನಾನು ಬಟ್ಟೆ ಕೊಡ್ತಾಯಿದ್ದೀನಿ. ಅದರಿಂದ ಮೇಲ್ಗಡೆಗೆ ಮಾತ್ರ ನೀವೇನು ಮಾಡಬೇಕು ಅಂದರೆ 1 ಇಂಚ್ ಅಷ್ಟು ಮಾತ್ರ ಬಿಟ್ಕೊಳ್ಳಿ. ಹಿಂಗೆ ಬಿಟ್ಕೊಂಡು ಅದನ್ನು ಹಿಂಗೆ ಒಳಗೆ ತಗೊಂಡು ನೋಡಿ ಈ ಥರ ಕೊಟ್ಬಿಟ್ಟು ಹಿಂಗೆ ಕೊಡಿ. ನೀಟಾಗಿ ಹಿಡ್ಕೊಂಬಿಟ್ಟು ಇನ್ನು ಮಾಡಿ. ಎಲ್ಲರೂ ಜಿಪ್ಪೆ ಕೇಳಲ್ಲ, ಎಮ್ಮಿಂಗ್ ಇದನ್ನು ಮಾಡಿ ಅಂತ ಕೇಳ್ತಾರೆ, ಉಟ್ಸಾಕೊಡಿ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ನೀಟಾಗಿ ಸ್ಟಿಚ್ ಮಾಡಿಬಿಟ್ಬಿಡಿ. ಇಲ್ಲಿ ಕೆಳಗಡೆ ಏನು ಇನ್ನು ಮಾಡೋಂಗಿರಲ್ಲ, ಯಾಕೆಂದರೆ ಇಲ್ಲಿ ನಾನು ಬೇರೆ ಬಟ್ಟೆ ಕೊಡ್ತಾಯಿದ್ದೀನಿ. ನೋಡಿ ಇಷ್ಟು ಮಾಡ್ಕೊಳ್ಳಿ. ಇದು ಡಬಲ್ ಪಟ್ಟಿ, ಇಲ್ಲಿ ಕಟ್ ಮಾಡಿ ತೆಗೆದುಬಿಡಿ. ನೆಕ್ಸ್ಟ್ ಇದಕ್ಕೆ ರಿಂಗ್ ಮಾಡೋದಕ್ಕೆ ಇನ್ನೊಂದು ಈ ಥರ ಇನ್ನೊಂದು ಸ್ಟಿಚ್ ಮಾಡಿ. ಇನ್ನೊಂದು ಕಡೆಗೆ ಸಿಂಗಲ್ ಪಟ್ಟಿ ಮಾಡೋಣ. ನೋಡಿ ಹಿಂಗೆ ಇಟ್ಕೊಳ್ಳಿ. ಇದನ್ನು ಮೇಲ್ಗಡೆ ಇಡಬೇಕು ನೀವು. ನಾವು ಅದನ್ನು ಕೆಳಗಡೆ ಇಟ್ಟು ಮೇಲ್ಗಡೆ ತಗೊಂಡ್ವಿ. ಇದನ್ನು ಈ ಥರ ಮೇಲ್ಗಡೆ ಇಟ್ಬಿಟ್ಟು ಒಳಗೆ ಇನ್ನು ಮಾಡಬೇಕು. ನಾನು ಹಿಂದಿನ ವಿಡಿಯೋಗಳಲ್ಲೆಲ್ಲ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಯಾವ ಥರ ಕೂಡ್ಸೋದು ಅನ್ನೋದನ್ನ ನಿಧಾನಕ್ಕೆ ತೋರಿಸ್ಕೊಟ್ಟಿದ್ದೀನಿ. ಇಲ್ಲೂ ಅಷ್ಟೇ. ತಿರ್ಗಾ ಮತ್ತೆ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಮಾಡಿ ಎಡ್ಜಿಗೆ. ಇದು ಅಷ್ಟೇ ಕೆಳಗಡೆ 1 ಇಂಚ್ ಅಷ್ಟು ಮಾಡಿ. ಇದೇನು ಮಾಡಬೇಕು, ಇದನ್ನು ಅಷ್ಟೇನೇನೆ ಅರ್ಧ ಇಂಚಷ್ಟು ಹಿಂಗೆ ಬಿಟ್ಕೊಂಡು ನೋಡಿ ಇದನ್ನು ಹಿಂಗೆ ಒಳಗೆ ಮಾಡಿಸ್ಬಿಟ್ಟು ಹಿಂಗೆ ಇಟ್ಕೊಂಡು ಇಲ್ಲಿಗೆ ಸ್ಟಿಚ್ ಹಾಕಿ. ನೋಡ್ತಾ ಇರ್ಬೋದು, ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಎರಡು ರೆಡಿ ಆಯಿತು. ನೋಡಿ ಇಲ್ಲಿ ಹೆಚ್ಚು ಕಡಿಮೆ ಬಂದರೂ ಪರವಾಗಿಲ್ಲ, ಮೇಲ್ಗಡೆ ಕೆಳಗಡೆ ಇದು ಇನ್ನು ನಾವಿಲ್ಲಿ ಸ್ಟಿಚ್ ಮಾಡಿಲ್ಲ. ನಾವು ಇಲ್ಲಿ ಮೇಲ್ಗಡೆ ನೋಡ್ಕೊಳ್ರಿ, ಇದನ್ನು ಮೇಲ್ಗಡೆ ನೋಡ್ಕೊಳ್ರಿ. ಬೇರೆ ಟೈಮಲ್ಲೆಲ್ಲ ಕೆಳಗಡೆ ನೋಡಿ ಅಂತ ಹೇಳ್ತೀನಿ, ಮೇಲ್ಗಡೆ ಫಿನಿಶಿಂಗ್ ಮಾಡೋದಿರ್ತದೆ. ಇದು ಕೆಳಗಡೆ ಮೇಲ್ಗಡೆ ಆಲ್ರೆಡಿ ಫಿನಿಶಿಂಗ್ ಮಾಡಿರೋದ್ರಿಂದ ನಾನು ಇಲ್ಲಿ ಕರೆಕ್ಟ್ ಆಯ್ತಾ ನೋಡ್ಕೊಳ್ಳಿ. ಇಲ್ಲಿ ಕರೆಕ್ಟ್ ನೋಡ್ಕೊಂಬಿಟ್ಟು ಇಲ್ಲಿ ಏನು ಎಕ್ಸ್ಟ್ರಾ ಇರುತ್ತೆ ಅದನ್ನು ಸ್ವಲ್ಪ ಕಟ್ ಮಾಡಿ ತೆಗೆದುಬಿಡಿ. ನಾವೀಗ ಇದಕ್ಕೆ ಬಟ್ಟೆನ ಇಲ್ಲಿ ಈಗ ಅಟ್ಯಾಚ್ ಮಾಡ್ತಿದ್ದೀನಿ. ಈಗ ಏನು ಮಾಡಬೇಕು ನೀವು ಅಂದರೆ ಫಿಲ್ಟ್ರ್ ಹಿಡಿಬೇಕು. ನಾವಿಲ್ಲಿ ಎಕ್ಸ್ಟ್ರಾ ಇಲ್ಲಿ ನೋಡ್ತಾ ಇರ್ಬೋದು, ನಾವಿಲ್ಲಿ 2 ಇಂಚ್ ಎಕ್ಸ್ಟ್ರಾ ತಗೊಂಡಿರ್ತೀವಿ. ಆ 2 ಇಂಚಷ್ಟು ಇಲ್ಲಿ ಬಿಟ್ಬಿಟ್ಟು ಏನು ಮಾಡಿರಿ, ಇಲ್ಲಿ ಒಂದು ಫಿಲ್ಟ್ರ್ ಹಿಡಿಯೋಣ. ಇಲ್ಲಿಂದ ಇಲ್ಲಿಗೆ 4 ಇಂಚಷ್ಟೇ ಇರಬೇಕು. ಕರೆಕ್ಟಾಗಿ 4 ಇಂಚು ಮೇಲ್ಗಡೆ, ಅದಕ್ಕಿಂತ ಜಾಸ್ತಿ ಮೇಲಿಗೆ ಬರಬಾರ್ದು, ಚೆನ್ನಾಗಿರಲ್ಲ. ಮತ್ತು ನೇರಕ್ಕೆ ಆದಷ್ಟು ಕ್ಲೀನಾಗಿ ನೇರಕ್ಕಿರಲಿ ಸ್ಟಿಚ್ಚು. ನೋಡಿರಿ ಇಲ್ಲಿ ಫಿಲ್ಟ್ರ್ ಹಿಡಿದೆ ನಾನು. ಇನ್ನೊಂದು ಅದೇ ಥರ ಹಿಡಿತೀನಿ ನೋಡಿ. ಈಗ ಬ್ಯಾಗ್ ಫುಲ್ಲು ರೆಡಿ ಆಯಿತು. ಇದಕ್ಕೇನು ಮಾಡೋಣ, ನಾವು ಈಗ ಪಟ್ಟಿ ಕೊಟ್ಬಿಡೋಣ. ಬ್ಯಾಕಿಗೆ ಫುಲ್ಲು ರೆಡಿ ಮಾಡಿಬಿಟ್ಟು ಈ ಥರ ಪಟ್ಟಿ ಹೊಲ್ಕೊಂಡಿರಿ ನೀವು. 2 ಇಂಚ್ ಕಟ್ ಮಾಡ್ಕೊಂಡು ಎಡ್ಜಿಗೆ ನಾನು ಇಲ್ಲಿ ಹೊಲ್ದು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಫಿಲ್ಟ್ರ್ ನೀವು ಹೊಲ್ದ ಮೇಲೆ ಕೊಡಬೇಕು. ಇಲ್ಲಿ ಮೊದಲೇ ಕೊಡೋಕೆ ಹೋದ್ರೆ ನೀವೇನಾಗ್ತದೆ ಅಂದರೆ ಫಿಲ್ಟ್ರ್ ಹಿಡ್ದಿರಲ್ವಲ್ಲ, ಫಿನಿಶಿಂಗ್ ಬರೋಲ್ಲ. ಅದರಿಂದ ಫಿಲ್ಟ್ರ್ ಹಿಡ್ದಾದ್ಮೇಲೆ ನೀವು ಇದನ್ನು ಕೊಡಬೇಕು.
ಕೆಳಗಡೆ ಪಟ್ಟಿ ಕೊಡಬೇಕು. ನೀವೆಲ್ಲ ಬ್ಲೌಸ್ಗೂ ಸೇಮ್ ಬೇಕಾದರೂ ಮಾಡ್ಕೊಬೋದು. ಬ್ಯಾಕಲ್ಲಿ ಫ್ರಂಟಿಗೆ ಬೆಲ್ಟ್ ಪಟ್ಟಿ ಬಂದಿರುತ್ತೆ. ಇಲ್ಲೇನು ಮಾಡಬೇಕು, ಒಂದು ಅರ್ಧ ಇಂಚು ಇಲ್ಲಿ ರೆಡಿ ಆಗಿಬಿಟ್ಟಿರ್ತೈತೆ ನಮ್ಮದು, ಅದರಿಂದ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಳಿ. ಇಲ್ಲಿ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ರೆಡಿ ಮಾಡಿರ್ತೀವಲ್ವಾ, ಅದರಿಂದ ಅರ್ಧ ಇಂಚ್ ಬಿಟ್ಕೊಳ್ಳಿ. ಆಮೇಲೆ ಮತ್ತೆ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕಿ, ಎಡ್ಜಿಗಿಲ್ಲ ಇದ್ರ ಮೇಲೆ ಬಟ್ಟೆ ಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಯಾವುದೇ ಕಾರಣಕ್ಕೂ ಯಾವ ಸ್ಟಿಚ್ಗಳು ಬರ್ದಂಗೆ ನೋಡ್ಕೊಳ್ಳಿ ಆದಷ್ಟು. ಈಗ ಇಷ್ಟು ಹೊಲ್ದಾದ್ಮೇಲೆ ಏನು ಮಾಡಬೇಕು, ಇದನ್ನು ಒಳಕ್ಕೆ ಇದನ್ನು ಮಡಿಸ್ಕೊಳ್ಳಿ. ನೋಡಿ ಈ ಥರ ಇರೋದನ್ನ ಹಿಂಗೆ ಮಡಿಸ್ಕೊಂಡು ನೋಡಿ ಹಿಂಗೆ ಈ ಥರ ಬರೋಂಗೆ ನೋಡ್ಕೊಂಡು ಸ್ಟಿಚ್ ಹಾಕಿ. ದಪ್ಪ ಬಟ್ಟೆ ಆದಾಗ ದಾರ ಕಟ್ಟಾಗೋ ಚಾನ್ಸಸ್ ಇರ್ತದೆ. ಆದಷ್ಟು ನಿಧಾನಕ್ಕೆ ಸ್ಟಿಚ್ ಮಾಡಿ. ಆವಾಗ ಆಮೇಲೆ ಬೇಕಾದ್ರೆ ನೀವು ಫಾಸ್ಟಾಗಿ ಹೊಲಿಬೋದು. ಇದು ಸ್ಟಿಚ್ಚೇ ಮಾಡಿಬಿಡಿ, ಇದೇನು ಅವಶ್ಯಕತೆ ಇರಲ್ಲ, ಏಮಿಂಗೇನು ಅವಶ್ಯಕತೆ ಇರಲ್ಲ. ಸ್ಟಿಚ್ ಮಾಡಿ ಪರವಾಗಿಲ್ಲ, ನಡೀತದೆ. ನೋಡಿ ಇದು ಬ್ಯಾಕ್ ಫುಲ್ಲು ಈ ಥರ ರೆಡಿ ಆಗುತ್ತೆ, ನೋಡ್ತಾ ಇರ್ಬೋದು. ಇದು ಬ್ಯಾಕ್ ಫುಲ್ಲು ರೆಡಿ ಆಯಿತು ನೋಡಿ. ಈಗ ಇನ್ನೊಂದು ಕಡೆದೂ ಹೊಲಿತೀನಿ ನೋಡಿ. ಸೇಮ್ ಅದೇ ಥರನೇ ಈ ಕಡೆ ಸ್ಟಾರ್ಟಿಂಗ್ ನಾವೇನು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಟ್ಟಿರ್ತೀವೋ ಆ ಪೋರ್ಷನ್ನಲ್ಲಿ ನೀವೇನು ಮಾಡಬೇಕು, ಎಕ್ಸ್ಟ್ರಾ ನಂಗೆ ಬಿಟ್ಕೊಬೇಕು ಒಂದು ಸ್ವಲ್ಪ. ಆದಮೇಲೆ ಹಿಂಗೆ ಇಟ್ಕೊಂಡು ಇನ್ನು ಮಾಡಿ. ಲೈನಿಂಗ್ ಬಟ್ಟೆ ಯಾವುದೇ ಕಾರಣಕ್ಕೂ ಬ್ಯಾಕಿಗೆ ಕಾಣಿಸ್ಬಾರ್ದು, ಆ ಥರ ನೋಡ್ಕೊಂಡು ಸ್ಟಿಚ್ ಮಾಡಿ. ಬ್ಯಾಕ್ ಪಾರ್ಟ್ಸ್ ಆಯಿತು. ಈಗ ಫ್ರಂಟಿಗೆ ನೋಡೋಣ. ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಕರೆಕ್ಟಾಗಿ ಬಂತು. ಇದು ಬ್ಯಾಕ್ ಆಯಿತು. ಇಲ್ಲಿಗೆ ಬಟನ್ ಹಾಕಿ, ನೀವು ಬಟನ್ ಹಾಕಿದ್ರೆ ಕರೆಕ್ಟಾಗುತ್ತೆ. ಬಟನ್ ಬೇಕಾದ್ರೂ ಹಾಕ್ಬೋದು, ಉಕ್ಸ್ ಬೇಕಾದರೂ ಹಾಕೊಬೋದು ನೀವು, ಇಲ್ಲ ಯಾವುದಾನ ಒಂದು ಡಿಸೈನ್ ಬಟನ್ ಬೇಕಾದರೂ ಹಾಕೊಬೋದು. ಈಗ ಫ್ರಂಟ್ ಹೊಲಿಯೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಏನು ಮಾಡಬೇಕು, ನಾವಿಲ್ಲಿ ಪ್ರಿನ್ಸಸ್ ಕಟ್ ಬ್ಲೌಸು ಮಾಡಿರೋದ್ರಿಂದ
ನೀವು ಈ ಥರ ಇಟ್ಕೊಳ್ಳಿ. ಇದು 3 ಪಾರ್ಟ್ಸ್ ಇರುತ್ತೆ. ಇದು ಒಂದು, ಮತ್ತು ಈ ಕಡೆ ಒಂದು, ಈ ಕಡೆ ಒಂದು, 2 ಪಾರ್ಟ್ಸ್ ಇರುತ್ತೆ. ನಾವೇನು ಮಾಡಬೇಕು, ಮೊದಲು ಸೆಂಟ್ರಲ್ಲಿ ಹಿಂಗೆ ಇಟ್ಕೊಳ್ಳಿ. ಮತ್ತು ನಾನು ಏನು ಕಪ್ಸ್ ಬರುತ್ತೋ ಆ ಸೆಂಟರ್ ಪ್ಲೇಸ್ನಲ್ಲಿ ಇಲ್ಲೊಂದು ಕಚ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಈ ಇದರೊಳಗೂ ಅಷ್ಟೇನೆ, ನಾನು ಇಲ್ಲಿ ಸೆಂಟರಲ್ಲಿ ಕಪ್ಸ್ ಏನು ಸೆಂಟರ್ ಬರುತ್ತೆ ಅಲ್ಲಿಗೆ ನಾನು ಕರೆಕ್ಟಾಗಿ ಇಲ್ಲೂ ಒಂದು ಕಚ್ ಹಾಕಿದ್ದೀನಿ, ಈ ಕಡೆನೂ ಕಚ್ ಹಾಕಿದ್ದೀನಿ. ಆ ಕಚ್ಚಾಕಿರೋ ಪಾಯಿಂಟ್ಗಳು ಕರೆಕ್ಟಾಗಿ ಈ ಪೋರ್ಷನ್ನಲ್ಲಿ ಕೂತ್ಕೊಬೇಕು. ಈಗ ನೋಡ್ರಿ, ಈಗ ಈ ಥರ ಇರೋದನ್ನ ಏನು ಮಾಡಬೇಕು, ಕರೆಕ್ಟಾಗಿ ಇಟ್ಕೊಳ್ಳಿ ನೀವು. ನೋಡಿರಿ, ಈ ಕಡೆದಿದು, ಈ ಕಡೆ ಪೋರ್ಷನ್ ಇದು, ಈ ಕಡೆ ಪೋರ್ಷನ್ನ ಈ ಕಡೆ ಇಟ್ಬಿಡಿ. ಇದನ್ನೇನು ಮಾಡಿ, ಹಿಂಗೆ ಮಾಡಿಬಿಟ್ಟು ಇದನ್ನು ಇದ್ರ ಮೇಲೆ ಈಗಿರೋದನ್ನ ಈಗ ಅಂದ್ಬಿಟ್ಟು ನಾವು ಇಲ್ಲಿಂದ ಕರೆಕ್ಟಾಗಿ, ಮತ್ತು ಯಾವುದೇ ಕಾರಣಕ್ಕೂ ಎಳೆಯೋಕ್ಕೆ ಹೋಗಬೇಡಿ. ಇಲ್ಲಿಂದ ಕೆಳಗಡೆಯಿಂದ ಕರೆಕ್ಟಾಗಿ ಸ್ಟಿಚ್ಗಳು ಹಾಕೊಂಬನ್ನಿ. ನೀಟಾಗಿ ಹಿಡ್ಕೊಂಡು, ನಿಮಗೆ ಮಾಮೂಲಿ ಗೊತ್ತಲ್ವಾ, ನಾನು ನೋಡ್ತಾ ಇರ್ಬೋದು ನೀವು. ನೋಡಿ, ಇಷ್ಟಕ್ಕೆ ಸ್ಟಿಚ್ ಹಾಕ್ತಾಯಿದ್ದೀನಿ ಕರೆಕ್ಟಾಗಿ. ಇಲ್ಲೂ ಕರ್ವಿರ್ತವೆ. ಇಲ್ಲಿ ಏನು ಕಚ್ ಮಾಡಿದ್ದೀನೋ ಅದು ಕರೆಕ್ಟಾಗಿ ಸೆಂಟ್ರಿಗೆ ಬರೋಂಗೆ ನೋಡ್ಕೊಳ್ಳಿ. ಇಲ್ಲಿ ಲೈನಿಂಗು ಮತ್ತು ಇದನ್ನು ಎರಡು ಸೇರಿಸಿ ಹೊಲಿತಾ ಇಲ್ಲ, ಯಾಕಂದರೆ ಆಚೆಗಡೆಗೆ ನಮಗೆ ಕಾಣಿಸ್ತಾ ಇರ್ತದೆ, ಕೂಳೆ ಕಾಣಿಸ್ತಿರ್ತದೆ. ಅದರಿಂದ ಲೈನಿಂಗ್ಗೆ ಬೇರೆ ಹೊಲಿತಾ ಇದ್ದೀವಿ, ಮೇನ್ ಫ್ಯಾಬ್ರಿಕ್ಗೆ ಬೇರೆ ಸಲ ಸ್ಟಿಚ್ ಮಾಡ್ತೀವಿ. ಎರಡು ಸೇರಿಸಿ ಒಂದೇ ಸಲ ಸ್ಟಿಚ್ ಮಾಡಲ್ಲ. ನೋಡಿ, ಕರೆಕ್ಟಾಗಿ ಬಂತು. ಈಗ ಇನ್ನೊಂದು, ಈಗ ಇದ್ರ ಮೇಲೆ ನೀವು ಏನೇ ಹೊಲಿದ್ರೂ ಎರಡೆರಡು ಸ್ಟಿಚ್ ಹಾಕಬೇಕು. ನೀವು ಬ್ಲೌಸ್ಗಳಲ್ಲೆಲ್ಲ ಎರಡೆರಡೇ ಸ್ಟಿಚ್ ಹಾಕಬೇಕು. ಇದೊಂದು ಕಡೆ ಪೋರ್ಷನ್ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕಚ್ ಮಾಡಿದ್ದೀನಿ ನೋಡಿರಿ. ಇಲ್ಲೊಂದು ಕಚ್ ಮಾಡಿದ್ದೀನಿ, ಇಲ್ಲೊಂದು ಕಚ್ ಮಾಡಿದ್ದೀನಿ. ಅದು ಸೆಂಟ್ರ್ ಕರೆಕ್ಟಾಗಿ ಬರೋಂಗೆ ಎರಡೂ ಹಿಂಗೆ ನೋಡ್ಕೊಳ್ಳಿ. ಈ ಕಡೆದಾಯಿತು, ಹೊಲ್ದಿದ್ದೀನಿ. ನಾನು ನೆಕ್ಸ್ಟ್ ಈ ಕಡೆ ಪೋರ್ಷನ್ ಇಡ್ತೀನಿ. ಅದನ್ನು ಅಷ್ಟೇ ಹಿಂಗೆ ನೇರಕ್ಕೆ ಕರೆಕ್ಟಾಗಿರೋಂಗೆ ಇಟ್ಕೊಳ್ಳಿ. ಆ ಬಟ್ಟೆನ ತೆಗೆದು ಈ ಬಟ್ಟೆ ಮೇಲೆ ಹಿಂಗೆ ಹಾಕಿದ್ರೆ ಅದು ಕರೆಕ್ಟ್ ಬರುತ್ತೆ. ಹಿಂಗೆ ತಿರ್ಗಿಸ್ಕೊಳ್ಳಿ. ಇಲ್ಲಿ ಕೆಳಗಡೆ ನೀವು ಕರೆಕ್ಟಾಗಿ ಇಟ್ಕೊಂಬನ್ನಿ. ಒಂದು ಬಟ್ಟೆ ಈಗ ಮೇಲ್ಗಡೆದಾಗಿರ್ಬೋದು, ಕೆಳಗಡೆದಾಗಿರ್ಬೋದು, ನೀವು ಯಾವ ಬಟ್ಟೆನೂ ಎಳಿಬೇಡಿ. ಎರಡು ಕರೆಕ್ಟಾಗಿ ಕೊಟ್ಕೊಂಬನ್ನಿ. ಒಂದು ಎಳಿದ್ರೆ ಇದು ಸ್ಪ್ರಿಂಗ್ ಥರ ಇದಾಗ್ತಿರ್ತದೆ. ನಾವು ಕ್ರಾಸ್ ಕಟ್ ಮಾಡಿರೋದ್ರಿಂದ ಮೇಲ್ಕೆ ಕೆಳಕ್ಕೆ ಹೋಗೋ ಚಾನ್ಸಸ್ ಇರ್ತೈತೆ. ಕೂಡ್ಸೆಲ್ಲ ಆದಮೇಲೆ ಯಾವುದಾನ ಒಂದು ಕಡಿಮೆ ಒಂದು ಜಾಸ್ತಿ ಬರೋ ಚಾನ್ಸಸ್ ಇರ್ತದೆ. ಅದರಿಂದ ಆದಷ್ಟು ನೀಟಾಗಿ ನಿಧಾನಕ್ಕೇನೇನೇ ಕೊಟ್ಕೊಂಬನ್ನಿ. ತಿರ್ಗಾ ಮತ್ತೆ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕೋಣ. ಇಲ್ಲಿ ನೋಡಿ, ಈ ಥರ ಇದಾಯಿತು. ಎರಡೂ ಹೊಲ್ದಿದ್ದೀವಿ ಕರೆಕ್ಟಾಗಿ. ಇದು ಈಗೇನು ಮಾಡೋಣ, ಇದನ್ನು ಸುಮ್ಮನೆ ಹಂಗೆ ಪಕ್ಕಕ್ಕೆ ಎತ್ತಿಡೋಣ. ಈಗ ಇದು ಏನಿರುತ್ತೆ ಕೊಟ್ಟಿರ್ತಾರೆ ಅದನ್ನು ಸ್ಟಿಚ್ ಹಾಕೋಣ. ಅದನ್ನು ಸೇಮ್ ಥರನೇ ಸ್ಟಿಚ್ ಹಾಕಬೇಕು. ಮೊದಲು ಮೇನ್ ಫ್ಯಾಬ್ರಿಕ್ ನೀವೇನು ಮಾಡಿರಿ ಗೊತ್ತಾ, ಯಾವ್ದು ಮೇನ್ ಫ್ಯಾಬ್ರಿಕ್ಕು ಯಾವುದಿದು ಅಂತ ಅಂದ್ಬಿಟ್ಟು ನೀವು ಒಂದು ಮಾರ್ಕ್ ಮಾಡ್ಕೊಂಬಿಟ್ಟಿರಿ. ಇದು ಮೇಯ್ನ್ ಆದರೆ ಈ ಕಡೆಗೂ ಇವು ಎರಡಕ್ಕೂ ಮಾರ್ಕ್ ಮಾಡಿ ನೋಡಿ. ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಇದು ಬ್ಲ್ಯಾಕ್ ಇರೋದ್ರಿಂದ ಕಾಣಿಸಲ್ಲ ನೋಡಿ. ಇಲ್ಲಿ ಮಾರ್ಕ್ ಮಾಡಿದ್ದೀನಿ, ಮತ್ತು ಇದಕ್ಕೆ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಆದ್ದರಿಂದ ಏನು ಮಾಡಬೇಕು ನೋಡಿ, ಈ ಥರ ಮಾರ್ಕ್ ಮಾಡಿರೋದು ಮೇಲಕ್ಕೆ ಬರೋ ಕಡೆ ನೋಡ್ಕೊಂಡು ಹಿಂಗೆ ಇಟ್ಕೊಳ್ಳಿ. ಈಗೇನು ಮಾಡ್ಬೇಕು, ಹಿಂಗೆ ಇಟ್ಕೊಂಡ್ಮೇಲೆ ನೀವು ಒಂದು ತೆಗೆದು ಈ ಕಡೆ ಇಟ್ಕೊಳ್ಳಿ. ನೋಡಿ, ಇದನ್ನು ಈ ತೆಗೆದು ಹಿಂಗೆ ಮೇಲೆ ಇಟ್ಕೊಂಡು ಹಿಂಗೆ ಸ್ಟಿಚ್ ಹಾಕೊಂಬನ್ನಿ. ಇದು ಅಷ್ಟೇ ಸ್ಪ್ರಿಂಗ್ ಇದ್ದಂಗೆ ಇರ್ತೈತೆ. ಆದಷ್ಟು ನಿಧಾನಕ್ಕೆ ಸ್ಟಿಚ್ ಮಾಡಿ.
ನೆಟ್ಗಳೆಲ್ಲನೂ ಬಟ್ಟೆ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ ಎಳೆದ್ರೆ. ಆದಷ್ಟು ನಿಧಾನಕ್ಕೆ ನೀಟಾಗಿ ಸ್ಟಿಚ್ ಮಾಡ್ಕೊಂಬನ್ನಿ. ಏನು ನಾವು ಕಚ್ ಮಾಡಿರ್ತೀವೋ ಆ ಪಾಯಿಂಟು ಕರೆಕ್ಟಾಗಿ ಬರೋಂಗೆ ನೋಡ್ಕೊಳ್ಳಿ. ಇದಕ್ಕೊಂದೇ ಸಾಕು ನೆಟ್ಗೆ ಸ್ಟಿಚ್ಚು. ಈಗ ಇನ್ನೊಂದಕ್ಕೂ ಈ ಕಡೆ ಹಾಕೋಣ. ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡಿದ್ದನ್ನ ಮೇಲೆ ಈ ಥರ ಇಟ್ಕೊಳ್ಳಿ ಅಷ್ಟೆ. ನೀವು 42 ಇಂಚಸ್ ಕೇಳಿದರು, ಮೊನ್ನೆ ಯಾರೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಯಾವ ಥರ ಇದು ಮಾಡೋದು ಅಂತ. ಅವ್ರಿಗೆ ಏನು ಮಾಡಬೇಕು ಗೊತ್ತಾ, ಈಗ ತೋರಿಸ್ತೀನಿ ನೋಡಿ ನೀವೇನು ಮಾಡಬೇಕಾಗಿರೋದೇನು ಅಂತ. ಈಗ ನೋಡ್ತಾ ಇರ್ಬೋದು ನೀವು ಈ ಬಟ್ಟೆನೂ ಹೊಲ್ಕೊಂಡಿದ್ದೀವಿ ನಾವು. ಯಾವುದನ್ನು ಲೈನಿಂಗ್ ಬಟ್ಟೆನ ನೀವು ಯಾರೋ ಕೇಳಿದ್ರು ಕಡಿಮೆ ಅಳತೆದು ಜಾಸ್ತಿ. ಕಡಿಮೆ ಅಳತೆ ಆದಾಗ ಇಲ್ಲಿ ಸೆಂಟರ್ ಪಾಯಿಂಟಿಂದ ನಾವು ಹಿಂಗೆ ಎದೆ ಸುತ್ತ ಅಳತೆ ತಗೊಂತೀವಲ್ವಾ, ಅವ್ರಿಗೇನು ಮಾಡಿ ಎದೆ ಸುತ್ತ ಅಳತೆ ತಗೊಂಡಾಗ ನೀವು ಕತ್ತಲ್ಲಿ 7 ಇಟ್ಕೊಳ್ಳಿ, 3.5 ಇದಕ್ಕೆ ಕೊಟ್ಕೊಳ್ಳಿ, ಏನು ಕತ್ತಿ ಕೊಡಿ, ಇಲ್ಲಿಂದ ಇಲ್ಲಿಗೆ 3 ಅಲ್ಲಿಗೆ ಇಲ್ಲಿಂದ ಇಲ್ಲಿಗೆ 4 ಕೊಡ್ಬೋದು, ಇಲ್ಲಿಂದ ಇಲ್ಲಿಗೆ 3 ಅಥವಾ 3.5 ಕೊಡ್ಬೋದು ನೀವು. ನಾನು ಇಲ್ಲಿಂದ ಇಲ್ಲಿಗೆ 4 ಇಟ್ಟಿದ್ದೀನಿ. ಇದು ಎದೆ ಸುತ್ತಳತೆ ಜಾಸ್ತಿ ಆದ್ದರಿಂದ ಇಲ್ಲಿಂದ ಇಲ್ಲಿಗೆ 3.5 ಕೊಟ್ಟಿದ್ದೀನಿ. ಇದು ಇಲ್ಲಿಷ್ಟೋಗಿ ಆಗೋದು ಇಷ್ಟ ಆಗುತ್ತೆ ಇಲ್ಲೂ. ಯಾಕಂದರೆ ಇಲ್ಲೂ ನಾವು ಎಮ್ಮಿಂಗ್ ಮಾಡ್ತಾಯಿದ್ದೀವಿ. ಅದರಿಂದ ಈ ಪೋರ್ಷನ್ ನೀವೇನಿರುತ್ತೆ ಈ ಪೋರ್ಷನ್ನ ನೀವು ಜಾಸ್ತಿ ತಗೊಬೇಕಷ್ಟೇ. ನೀನೇನಿಲ್ಲ, ಎದೆ ಸುತ್ತಳತೆ ಪೋರ್ಷನ್ ನಾವೇನು ಕೊಟ್ಟಿರ್ತಾರೋ ನೀವು ಬ್ಲೌಸಲ್ಲಿ ಅಳತೆ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾವ ಅಳತೆ ಬ್ಲೌಸ್ ಕೊಟ್ಟಿರ್ತಾರೋ ಅವ್ರು ಅಕಸ್ಮಾತ್ ಮಾಮೂಲಿ ಈ ಥರ ಬ್ಲೌಸ್ ಕೊಟ್ಟಿರ್ತಾರೆ ಅಳತೆಗೆ, ಈ ಥರ ಬ್ಲೌಸ್ ಕೊಟ್ಬಿಟ್ಟು ನಿಮಗೆ ಇದನ್ನು ಹೊಲಿರಿ ಅಂತ ಹೇಳಿರ್ತಾರೆ, ಪ್ರಿನ್ಸಸ್ ಕಟ್ ಬ್ಲೌಸು. ಅವಾಗ ಏನು ಮಾಡಿ ಗೊತ್ತಾ, ಇಲ್ಲಿಂದ ಕರೆಕ್ಟಾಗಿ ಹಿಂಗೆ ಅಳತೆ ಮಾಡಿ ನೋಡ್ಕೊಳ್ಳಿ ನೀವು. ಇಲ್ಲಿ ಕಪ್ಸ್ ಈಗ ಸೆಂಟರ್ ಪಾಯಿಂಟ್ ಎಲ್ಲಿಗೆ ಬರ್ತಾಯಿದೆ ನೋಡಿ. ಈಗ ಎಲ್ಲಿಗೆ ಬರ್ತಾಯಿದೆ, 10ಕ್ಕೆ ಬರ್ತಾಯಿದೆ. ನೀವು ನೋಡ್ತಾ ಇರ್ಬೋದು 10ಕ್ಕೆ. ಆ 10ಕ್ಕೆ ನೀವೇನು ಮಾಡಬೇಕು, ಮೇಲಿಂದ ನೀವು ಎದೆ ಸುತ್ತಳತೆಗೆ ನೀವು ಇಲ್ಲಿಂದ 10ಕ್ಕೆ, ನಾನಿಲ್ಲ ಆಲ್ರೆಡಿ 10ಕ್ಕೆ ತಗೊಂಡಿದ್ದೀನಿ ನೋಡಿ. 10ಕ್ಕೆ ನೀವೇನು ಮಾಡಬೇಕು, ಈ ಪೋರ್ಷನ್ ಬರೋಂಗೆ ನೋಡ್ಕೊಬೇಕು. ಕಪ್ಸ್ ಬರೋದು ಪೋರ್ಷನ್ಗೆ ಇಲ್ಲಿ 10ಕ್ಕೇನೇ ಕಪ್ಸ್ ಬಂದೈತೆ. ನೀವು ರೆಡಿಗೆ 10 ಬರೋಕ್ಕೆ ನೀವು ಕಪ್ಸ್ ಇಡಬೇಕು ಅಷ್ಟೇನೇ. ಮತ್ತು ಈ ಪೋರ್ಷನ್ನ ನೀವು ಜಾಸ್ತಿ ಮಾಡಬೇಕು. ಸಣ್ಣವ್ರಿಗಾದರೆ 3, ಇಲ್ಲಿಂದ ಇಲ್ಲಿ 3 ಇಟ್ಕೊಳ್ಳಿ. ದಪ್ಪಗಿರೋರ್ಗಾದರೆ 3.5 ಇಡಿ ಅಷ್ಟೇನೇನು ವ್ಯತ್ಯಾಸ ಇರೋಲ್ಲ. ಮತ್ತು ಎದೆ ಸುತ್ತಳತೆಗೆ ನೀವು ಅವ್ರು ಎಷ್ಟು ಹೇಳಿರ್ತಾರೋ ಅದಕ್ಕಿಂತ 2 ಎಕ್ಸ್ಟ್ರಾ ತಗೊಳ್ರಿ ಅಷ್ಟೇನೇನು ಪ್ರಾಬ್ಲಮ್ ಇರೋಲ್ಲ. ಮತ್ತು ಇದೇನು ಗೊತ್ತಾ, ಇದು ಕೆಳಗಡೆ ಸೀದಾ ಐತೆ, ಇದು ಉಲ್ಟಾ ಐತೆ, ಹಿಂಗಿಡಿ. ಈಗ ನೀವೇನು ಹೊಲ್ಕೊಂಡಿದ್ದೀರ ನೆಟ್ಟಿಂದು ಅದನ್ನು ಸಹ ಅದನ್ನು ಉಲ್ಟಾ ಇಡಬೇಡಿ, ಅದನ್ನು ಸೀದಾ ಇಡಿ. ಈ ಥರ ಸೀದಾ ಇಡಿ. ಇದು ಈ ಥರ ಬರಬೇಕು, ನೋಡಿದಾಗ ಫಿನಿಶಿಂಗ್ ಬರುತ್ತೆ. ಈ ಥರ ಹೊಲಿದ್ರೆ ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟು 2 ಬೇರೆ ಬೇರೆ ಹೊಲ್ಕೊಂಡು ಈ ಥರ ಕೊಡ್ತಾಯಿದ್ದೀವಿ. ಆಮೇಲೆ ಇನ್ನೂ ಒಂದು, ಇವೆರಡು ಪೋರ್ಷನ್ ಇರುತ್ತಲ್ವ ನಾವಿಲ್ಲಿ ಹೊಲ್ದಿರೋದು ನೋಡಿ, ಇವೆರಡು ಪೋರ್ಷನ್ನು ನೋಡಿ, ಇದು ಇಲ್ಲಿಗೆ ಕರೆಕ್ಟಾಗೈತೆ ನೋಡ್ತಾ ಇರ್ಬೋದು. ಇದು ಇಲ್ಲಿಗೆ ಕರೆಕ್ಟಾಗಿ ಐತಿ. ಈ ಥರನೇ ಬರಬೇಕು ನೀವು. ಇಲ್ಲ ಅಂದರೆ ಫಿನಿಶಿಂಗ್ ಬರೋಲ್ಲ ಅಷ್ಟು. ಮತ್ತು ಎಲ್ಲನೂ ಅಷ್ಟೇನೆ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನಾವು ಈಗ ಕ್ಲೀನಾಗಿ ಹೊಲ್ಕೊಂಬರೋಕ್ಕೆ. ಇವೆರಡನ್ನೂ ಕೂಡಿಸಿ ಒಂದೇ ಬಟ್ಟೆ ಅನ್ನಂಗೆ ಮಾಡಬೇಕು ನಾವೀಗ. ಅದು ಬೇರೆ ಬೇರೆ ಹೊಲ್ದಿರೋದನ್ನ ಒಂದೇ ಬಟ್ಟೆಯಲ್ಲಿರೋ ಥರ ಲೈನಿಂಗ್ ಕೂಡಿಸ್ತೀವಲ್ವ ಆ ಥರ ಕೂಡಿಸ್ಕೊಬೇಕು. ನೀವು ಬೇರೆ ಗಟ್ಟಿ ಬಟ್ಟೆ ಅಂತ ಒಂದು ಸ್ವಲ್ಪ ಮಂದ ಇರೋ ಬಟ್ಟೆ ಆದರೆ ನೀವು ಡೈರೆಕ್ಟೇ ಸ್ಟಿಚ್ ಮಾಡಿಬಿಡಿ. ಇದು ಇಷ್ಟೊಂದು ರಿಸ್ಕ್ ಎಲ್ಲ ತಗೊಳಕ್ಕೋಗ್ಬೇಡಿ. ನೆಟ್ ಬಟ್ಟೆ ಆದರೆ ನೀವು ಇದೇ ಮೆಥಡೇ ಯೂಸ್ ಮಾಡಬೇಕು. ಗಟ್ಟಿ ಟ್ರಾನ್ಸ್ಪರೆಂಟ್ ಇಲ್ಲ ಬಟ್ಟೆ ಅಂತ ಅಂದರೆ ಲೈನಿಂಗಿಗೆ ಡೈರೆಕ್ಟ್ ಇದನ್ನು ಹೊಲ್ದ್ಬಿಡು, ಉಲ್ಟಾ ಹಾಕೊಂಡು ಹೊಲ್ದ್ಬಿಟ್ಟು ಇಲ್ಲಿ ಕಚ್ ಮಾಡಿಬಿಟ್ಟು ತಿರುವಾಕ್ಬಿಟ್ಟು ಮೇಲೊಂದು ಸ್ಟಿಚ್ ಹಾಕ್ಬಿಡಿ, ಆವಾಗ ಕರೆಕ್ಟ್ ಬರುತ್ತೆ. ಅದನ್ನು ತಿರ್ಗಾ ಮತ್ತೆ ಎಮ್ಮಿಂಗ್ ಮಾಡೋದಾಗಲಿ ಪೈಪಿಂಗ್ ಕೊಡ್ಬೋದು, ನೀವು ಅದಕ್ಕೆ ಪೈಪಿಂಗ್ ಕೊಡ್ಬೋದು. ನಮ್ಮ ಮುಂದಿನ ದಿನಗಳಲ್ಲಿ ಪೈಪಿಂಗ್ ಪ್ರಿನ್ಸಸ್ ಕಟ್ ಬ್ಲೌಸ್ಗೆ
ಪೈಪಿಂಗ್ ಕೊಡೋದು ಯಾವ ಥರ ಅಂತ ಎಲ್ಲ ತೋರಿಸ್ತೀನಿ ನಾನು. ಇಲ್ಲಿಗೂ ಪೈಪಿಂಗ್ ಕೊಡ್ಬೋದು, ಥ್ರೆಡ್ ಪೈಪಿಂಗು, ಅದನ್ನೆಲ್ಲ ತೋರಿಸ್ಕೊಡ್ತೀನಿ. ಮತ್ತು ಆದಷ್ಟು ಕೂಳೆಗಳು ಒಂದೇ ಕಡೆಗೆ ಬರೋಂಗೆ ನೋಡ್ಕೊಳ್ಳಿ. ಇಲ್ಲಿ ಒಂದೇ ಬ್ಲೌಸಲ್ಲಿ ಎಲ್ಲನೂ ತೋರ್ಸೋಕ್ಕಾಗಲ್ಲ, ಒಬ್ಬೊಬ್ರು ಒಂದೊಂದು ಥರ ಹೇಳಿರ್ತಾರೆ. ಅದರಿಂದ ಯಾರೇ ಯಾವ ಥರ ಹೇಳಿರ್ತಾರೋ ಆ ಥರ ಸ್ಟಿಚ್ ಮಾಡ್ತೀನಿ ನಾನು. ನೋಡಿ, ನೆಕ್ಸ್ಟ್ ಬ್ಲೌಸ್ಗಳಲ್ಲಿ ಪೈಪಿಂಗ್ ಕೊಡೋದು, ಕಪ್ಸ್ ಅಟ್ಯಾಚ್ ಮಾಡೋದು, ಮತ್ತು ಡಬಲ್ ಪೈಪ್ ಯಾವ ಥರ ಕೊಡೋದು ಎಲ್ಲನೂ ತೋರಿಸ್ಕೊಡ್ತೀನಿ ಒಂದೊಂದೇ. ನೋಡಿ, ಈ ಥರ ನೀಟಾಗಿ ಇಟ್ಕೊಳ್ಳಿ. ನೀಟಾಗಿ ಇಟ್ಕೊಂಡು ಎಲ್ಲೂ ಎಳ್ದಂಗೆ ಆಗಬಾರ್ದು. ನೀಟಾಗಿ ನಿಧಾನಕ್ಕೆ ಸ್ಟಿಚ್ ಹಾಕೊಂಬನ್ನಿ. ಲೆಹೆಂಗಾ ಬ್ಲೌಸ್ ಕೊಡ್ತಾರಲ್ವ ಹೊಲಿಯೋದಕ್ಕೆ, ಸೇಮ್ ಮೆಥಡೇ ಇರುತ್ತೆ ಅವ್ರಿಗೆಲ್ಲ, ಇದೇ ಸ್ಟಿಚ್ಚೇ ಮಾಡಿ. ಮತ್ತು ಮೊನ್ನೆ ಯಾರೋ ರಿಕ್ವೆಸ್ಟ್ ಮಾಡ್ಕೊಂಬಿಟ್ಟು ರಿಂಕಲ್ಸ್ ಬರುತ್ತೆ ಅಂತ ಇದು ಮಾಡಿದ್ರ. ರಿಂಕಲ್ಸ್ ಬರೋ ಪ್ರಾಬ್ಲಮ್ಗೆ ಏನು ಮಾಡಬೇಕು ಗೊತ್ತಾ, ಇಲ್ಲಿ ಏನು ಪೋರ್ಷನ್ ಇರುತ್ತೆ ಈ ಪೋರ್ಷನ್ನ ಒಂದು ಸ್ವಲ್ಪ ಕಡಿಮೆ ಮಾಡಿ, ಈ ಪೋರ್ಷನ್ನ ಕಡಿಮೆ ಮಾಡಿ, ಇಲ್ಲಿಂದ ಇಲ್ಲಿಗೆ ಪೋರ್ಷನ್ ಕಡಿಮೆ ಮಾಡಿದಾಗ ರಿಂಕಲ್ಸ್ ಬರೋಲ್ಲ. ಮತ್ತು ಈ ಪೋರ್ಷನ್ ಒಂದು ಸ್ವಲ್ಪ ಡೌನ್ ಮಾಡಿ. ಇಲ್ಲಿ ನೀವೇನು ಕರೆಕ್ಟು ನಾನು ಇದ್ರ ಬ್ಲೌಸ್ ಕೂಡಿಸೋ ವಿಡಿಯೋ ನೋಡಿ ಕರೆಕ್ಟಾಗಿ ಅರ್ಥ ಆಗುತ್ತೆ. ಏನು ಗೊತ್ತಾ, ಅಲ್ಲಿ ನೋಡಿದ್ರೆ ಇಲ್ಲಿ ಇದು ಬೋಟ್ ನೆಕ್ ಆಗಿರೋದ್ರಿಂದ ಈ ಥರನೇ ತಗೊಬೇಕು. ಅಲ್ಲಿ ನಾನು ಸ್ಟಿಚ್ ಮಾಡಬೇಕಾದ್ರೆ ಹೇಳ್ಕೊಟ್ಟಿದ್ದೀನಿ ಯಾವ ಥರ ಅಂತ, ಅಲ್ಲಿ ಅರ್ಥ ಆಗುತ್ತೆ ನಿಮಗೆ. ಇಲ್ಲೊಂದು ಸ್ವಲ್ಪ ಈ ಪೋರ್ಷನ್ ಒಂದು ಸ್ವಲ್ಪ ಡೌನ್ ಮಾಡಿ, ಅವು ತೋಳು ಫಿನಿಶಿಂಗು ಕರೆಕ್ಟಾಗಿ ಬರುತ್ತೆ. ಇಷ್ಟಾದಮೇಲೆ ಏನು ಮಾಡೋಣ, ಈಗ ನಾನು ಪೈಪ್ ಇದಕ್ಕೆ ಎಮ್ಮಿಂಗ್ ಮಾಡ್ತಾಯಿದ್ದೀನಿ ನೋಡಿರಿ. ಇದೂ ಅಷ್ಟೇ, ಆದರೆ ಮಾಡ್ತಾಯಿಲ್ಲ, ಆ ಥರ ಬಟ್ಟೆ ಕೊಟ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ಯಾವುದೇ ಲೈನಿ ಇದು ನೆಟ್ ಬ್ಲೌಸ್ ಕೊಟ್ಟರು ಸೇಮ್ ಮೆಥಡ್ ಯೂಸ್ ಮಾಡಿ. ಇವ್ರು ಬೋಟು ಅಂದರೆ ಜಾಸ್ತಿ ಬೋಟ್ ಇಟ್ಟಿಲ್ಲ, ಸ್ವಲ್ಪ ಡೌನ್ ಮಾಡಿದ್ದೀನಿ. ನೋಡಿ, ಈ ಥರ ಕಚ್ಚಾಕಿ ಯಾವುದೇ ಕರ್ವ್ಗಳು ಬಂದರೂ ನೀವು ಈ ಥರ ಕಚ್ಚಾಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರ್ತದೆ ಅಷ್ಟೆ. ಎಕ್ಸ್ಟ್ರಾ ಇರೋ ಪೀಸ್ಗಳನ್ನ ನೀಟಾಗಿ ಕಟ್ ಮಾಡಿ ತೆಗೆದುಬಿಡಿ. ಈಗೇನು ಮಾಡಿ ಇದ್ರ ಮೇಲೆ ಸ್ಟಿಚ್ ಹಾಕಿ.
ನೋಡಿ ಇದು ಕತ್ತು ರೆಡಿ ಆಯಿತು. ಈಗೇನು ಮಾಡೋಣ ಅಂದರೆ ಇದಕ್ಕೆ ಇದನ್ನು ಅಟ್ಯಾಚ್ ಮಾಡೋಣ, ಬಟ್ಟೆ ಅಟ್ಯಾಚ್ ಮಾಡೋಣ. ಇಷ್ಟು ಬಟ್ಟೆ ತಗೊಂಡು ನೀವೇನು ಮಾಡಬೇಕು, ಈ ಥರ ಹಿಂಗೆ ಹೊಲ್ಕೊಳ್ಳಿ. ಹೊಲ್ಕೊಳ್ಳಿಲ್ಲ ಅಂದರೂ ಡೈರೆಕ್ಟಾಗೆ ಸ್ಟಿಚ್ ಮಾಡ್ಬೋದು. ನಿಮಗೆ ಆ ಕಡೆ ಈ ಕಡೆ ಹೋಗ್ದಂಗೆ ಇರಲಿ ಅಂದ್ಬಿಟ್ಟು ಸ್ಟಿಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟು ಡೈರೆಕ್ಟೇ ಅಟ್ಯಾಚ್ ಮಾಡ್ಬೋದು. ನಾನು ಹಿಂದೆ ಯಾವ ಥರ ಮಾಡಿದ್ನೋ ಅದೇ ಥರ ಸೇಮು. ಇಲ್ಲೇನು ಫಿಲ್ಟ್ರ್ ಹಿಡಿಯೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಆಲ್ರೆಡಿ ಹಿಡ್ದಿದ್ದೀವಿ. ನಾವು ನೋಡ್ತಾ ಇರ್ಬೋದು. ಇದಕ್ಕೇನು ಮಾಡಿ ಇದನ್ನು ಕೊಟ್ಟು ಸ್ಟಿಚ್ ಮಾಡಿ, ಇದನ್ನು ಅಷ್ಟೇ ಒಳಗಡೆಗೆ ಏನು ಮಾಡಿಬಿಡಿ. ಇದು ದೊಡ್ಡ ಅಳತೆನೇ ನಾನು ಹೊಲಿತಾ ಇರೋದು. ಕಡಿಮೆ ಎದೆ ಸುತ್ತಳತೆ ಆದರೆ ಇಲ್ಲಿ ಸೆಂಟರ್ ಪಾಯಿಂಟ್ ಇದು, ಇಲ್ಲಿಂದ ಕಡಿಮೆ ತಗೊಳ್ಳಿ. ಇದನ್ನು ಈ ಪಾಯಿಂಟ್ ಏನೈತೋ ಇದನ್ನು ಇಲ್ಲಿಂದ ಕಡಿಮೆ ತಗೊಳ್ಳಿ. ನೋಡ್ತಾ ಇರ್ಬೋದು ನಾನು ಇಲ್ಲಿ 4ಕ್ಕೆ ತಗೊಂಡಿದ್ದೀನಿ. ನೀವೇನು ಮಾಡಿ 3.5 ಅಥವಾ 3ಕ್ಕೆ ತಗೊಳ್ಳಿ. ಅವಾಗ ಕಡಿಮೆ ಈ ಪೋರ್ಷನ್ ಕಡಿಮೆ ಬಂದರೆ ಎದೆ ಸುತ್ತಳತೆ ಕಡಿಮೆ ಆಗ್ತೈತೆ. ಇಲ್ಲಿ ನೋಡಿ ಫ್ರಂಟ್ ರೆಡಿ ಆಯಿತು. ಈಗ ಏನು ಮಾಡ್ತೀನಿ, ಇದಕ್ಕೆ ಬ್ಯಾಕ್ ಕೂಡಿಸ್ಬಿಡ್ತೀನಿ. ಅಲ್ಲಿಗೆ ನಿಮ್ಮದು ಬೋಟ್ ನೆಕ್ಕು ಕಂಪ್ಲೀಟ್ ಆಯಿತು. ಇದೇನು ಮಾಡಬೇಕು ಗೊತ್ತಾ, ಈಗ ಇದು ಏನು 2 ಪೋರ್ಷನ್ನು ಇರ್ತೀವಿ, ಇದನ್ನು ಸೀದಾ ಇಟ್ಕೊಳ್ಳಿ. ಇದನ್ನು ಹಿಂಗೆ ಈ ಥರ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡಿ ಕರೆಕ್ಟಾಗಿ ಈ ಕತ್ ಕಡೆ ಕರೆಕ್ಟಾಗಿ ಬರಬೇಕು. ಆ ಥರ ನೋಡ್ಕೊಂಡು ಸ್ಟಿಚ್ ಮಾಡಿ. ಆ ಕಡೆ ಒಂಚೂರು ಆ ಕಡೆ ಈ ಕಡೆ ಆದರೂ ಪರವಾಗಿಲ್ಲ, ಕಟ್ ಮಾಡಿ ತೆಗಿಬೋದು. ಈ ಕಡೆ ಏನು ಮಾಡೋಕ್ಕಾಗಲ್ಲ, ಅದರಿಂದ ಇಲ್ಲಿ ಕರೆಕ್ಟ್ ಮಾಡಿ ನೋಡಿ. ಹಲೋ ಫ್ರೆಂಡ್ಸ್, ನೋಡಿದ್ರಲ್ಲ ಇಷ್ಟೊತ್ತು. ಇದನ್ನು ನಾನು ತೋಳು ಅಟ್ಯಾಚ್ ಮಾಡ್ತಿಲ್ಲ. ನಾನು ಹಿಂದಿನ ವಿಡಿಯೋಗಳಲ್ಲಿ ನೋಡಿ ತೋಳು ಅಟ್ಯಾಚ್ ಮಾಡಿರೋದನ್ನ ತೋರಿಸಿದ್ದೀನಿ. ಇದು ತುಂಬ ಲಾಂಗ್ ವಿಡಿಯೋ ಆಗಿಬಿಡುತ್ತೆ. ತೋಳೆಲ್ಲ ಎಲ್ಲದಕ್ಕೂ ತೋಳು ಕೂಡ್ಸೋದು ಒಂದೇ ಇರುತ್ತೆ. ಅದಕ್ಕಿಂತ ಮುಂಚೆ ನೀವು ಈ 2 ಪೋರ್ಷನ್ನ ಕರೆಕ್ಟಾಗಿ ಇಟ್ಕೊಂಡು ಹೆಚ್ಚು ಕಮ್ಮಿ ಇರೋದನ್ನ ಕಟ್ ಮಾಡಬೇಕು. ಆನಂತರ ತೋಳನ್ನು ಕೂಡಿಸ್ಬೇಕು. ನಾನು ಹಿಂದಿನ ಲೈನಿಂಗ್ ಬ್ಲೌಸ್ ಯಾವ ಥರ ಹೊಲಿಯೋದು ಅನ್ನೋ ತೋರಿಸೋದ್ರೊಳಗೆ ನಾನು ಈ ವಿಡಿಯೋ ಐತೆ ತೋಳು ಯಾವ ಥರ ಕೂಡಿಸೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಮತ್ತು ಭುಜನೂ ಅಷ್ಟೇ, ಎಲ್ಲ ಫಿನಿಶಿಂಗ್ ಆದಮೇಲೆ ಹಿಂಗೆ ಹಿಡ್ಕೊಂಡು ನೋಡ್ಕೊಂಡು ಕರೆಕ್ಟ್ ಮಾಡಬೇಕು. ನೀವು ಈ ಥರ ಕಟ್ ಮಾಡಿಬಿಟ್ಟು ಆಮೇಲೆ ಕೂಡಿಸ್ಬೇಕು ಅಷ್ಟೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.